ಒಂದು ಕಾಲದ ಗುರು ಶಿಷ್ಯರ ನಡುವೆ ಈಗ ಮಾತಿನ ಸಮರ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಎಚ್.ಡಿ. ದೇವೇಗೌಡರ ವಿರುದ್ಧ ಬಾಂಬ್ ಸಿಡಿಸಿದ್ರಲ್ಲ, ಮಾತಿನ ಮಥಾಪನ ಸಿಡಿಸಿದ್ರಲ್ಲ, ಅದಕ್ಕೆ ಈಗ ಟಕ್ಕರ್ ಕೊಡುವಂತಹ ಕೆಲಸ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯನವರು ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದಿದ್ದು ಯಾವಾಗ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ದೇವೇಗೌಡರು. ಕನಕಪುರದಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ದು ಸಿದ್ದರಾಮಯ್ಯ ಅವರ ಅಂಥೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದ್ದು ಹೆಗಡೆನಾ? ಎಷ್ಟು ದಿನ ಸಿದ್ದರಾಮಯ್ಯನವರು ಸುಳ್ಳನ್ನ ಹೇಳ್ಕೊಂಡು ಹೋಗ್ತಾರೆ. ಹಾಸನದ ಸಮಾವೇಶಕ್ಕೂ ವ್ಯಂಗ್ಯವಾಡಿದ್ದಾರೆ ದೇವೇಗೌಡರು. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿ ನೀಡುವ ಬಗ್ಗೆಯೂ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ ಜೆಡಿಎಸ್ನ ವರಿಷ್ಠರಾದಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹಾಸನದ ಸಮಾವೇಶದಲ್ಲಿ ಅಬ್ಬರಿಸಿದ್ರಲ್ಲ, ದೇವೇಗೌಡರ ವಿಚಾರ, ಹಲವು ವಿಚಾರವನ್ನು ಪ್ರಸ್ತಾಪಿಸಿದ್ರಲ್ಲ, ಅದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಇವತ್ತು ಮಾಡಿರುವಂಥದ್ದು. ಯಾವಾಗ ಅವ್ರನ್ನ ನಾವು ರಾಜ್ಯಾಧ್ಯಕ್ಷರನ್ನಾಗಿ ನೋಡ್ಬೋದು ಸರ್? ಶೀಘ್ರದಲ್ಲಿ ಏನಾದ್ರು ನೋಡಿ, ಈಗ ನಮ್ಮ ಚಿಕ್ಕನಹಳ್ಳಿ ಬಾಬು ಅವರನ್ನು ಒಟ್ಟುಗೂಡಿಸಿ ಪಕ್ಷ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷಗಳು ಸೇರಿ ಪಕ್ಷದ ರೀಆರ್ಗನೈಸ್ ಮಾಡಬೇಕು ಅಂದರೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಸೋತರು, ಅವರ ನಾಯಕತ್ವ ಮುಂದೆ ಬೆಳೆಯುತ್ತೆ. ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಪಕ್ಷದ ನಿರ್ಣಯ ಕೂಡ ಮಾಡಿದ್ದಾರೆ. ಅದರಿಂದ ಯಾವುದೇ ಸಂಕೋಚ ಇಲ್ಲ. ಈ ಸೋಲಿಂದ ಧೃತಿಗೆಟ್ಟಿಲ್ಲ. ನಾವು ಹೋರಾಟ ಮಾಡೋಕೆ ಹೆಚ್ಚಿದೆ ಮಾಡಿ. ಹಾಸನದಲ್ಲಿ ಸಭೆ ಮಾಡಿದ್ದೇನೆ JDS ಟಾರ್ಗೆಟ್ ಮಾಡಿ. ಅವ್ರ ಭಾವನೆ ಒಳಗೆ JDS ಮುಗಿಸ್ತೀವಿ ಅಂತ ಹೇಳಿದರೆ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು ಸಮರ್ಥವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಇವತ್ತು ಎದುರಿಸ್ತೇವೆ, ನಾಳೆಲ್ಲೂ ಎದುರಿಸ್ತೇವೆ. ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲಿಲ್ಲ, ದೇವೇಗೌಡರನ್ನ CM ಮಾಡಿದ್ದೆ ನಾವು ಅನ್ನೋ ರೀತಿಯಾದಂಥ ಮಾತುಗಳನ್ನು ಸಿದ್ದರಾಮಯ್ಯ ಅವರಲ್ಲಿ ಆಡಿದ್ರು. ಅವರು ರಾಜಕೀಯಕ್ಕೆ ಯಾವಾಗ ಬಂದರು? ಹೆಗ್ಡೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ ಅಲ್ಲ. ಕನಕಪುರದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಹೆಗ್ಡೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ. ಆ ಹೆಗ್ಡೆಯವರು ಕಾವಲು ಸಂಸ್ಥೆ ಅಧ್ಯಕ್ಷತೆ ಮಾಡಿದರು, ಕನ್ನಡ ಕಾವಲು. ಯಾರಿಗೆ ಹೇಳ್ತಾರೆ? ಸುಳ್ಳು ಎಷ್ಟು ದಿನ ಹೇಳ್ಬೋದು? ಟೀಕೆ ಮಾಡೋ ಜನ ಯಾವಾಗಿತ್ತಿಲ್ಲ ಟೀಕೆ ಮಾಡೋರು. ದೇವೇಗೌಡರಿಗೆ ಮೈಗೂಡಿಸ್ಕೊಂಡಿದ್ದೇನೆ. ಯಾರು ಟೀಕೆ ಮಾಡಿದ್ರು ನಾನು ಸ್ವೀಕಾರ ಮಾಡ್ತೀನಿ. ಅಲ್ಲ, ನಿಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ನಾನು ಕೊನೆಯ ಉಸಿರಿರೋವರೆಗೂ ರಾಜಕೀಯದಲ್ಲಿ ಶಕ್ತಿ ಮೀರಿ ನಿನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದೆ. ನಿವೃತ್ತಿ ಆಗೋದಾದ್ರೆ ಮಾತಾಡ್ತೀನಿ. ಇನ್ನೂ 18 ತಿಂಗಳಿದೆ. 18 ತಿಂಗಳು ಕೂತ್ಕೊಳ್ಳೋದಿಲ್ಲ. ಅನ್ಲೆಸ್ ಹೆಲ್ತು ನಾನು ಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದು ಬೇರೆ ವಿಷಯ. ಕೊನೆ ಉಸಿರಿರುವವರೆಗೂ ಪಕ್ಷವನ್ನು ಕಟ್ಟಿಸುವ, ಪಕ್ಷವನ್ನು ಬಲವರ್ಧನೆಗೊಳಿಸುವಂತಹ ಕೆಲಸದಲ್ಲಿ ನಾನು ನಿರತನಾಗಿರ್ತೇನೆ ಅಂತ ಹೇಳುವ ಮೂಲಕ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿರುವಂಥದ್ದು. ಜೊತೆಗೆ ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಒಂದು ಸಿದ್ಧತೆ ಕೂಡ ಆಗ್ತಾ ಇದೆ ಅನ್ನುವಂತಹ ಹಿಂಟನ್ನು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ದೇವೇಗೌಡರು ಕೊಟ್ಟಿರುವಂಥದ್ದು.